ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸತ್ಪುರುಷರಲ್ಲಿ, ಸಂತರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಇವತ್ತಿನ ದಿವಸ ಕೋಲಂಬೆ ಅನ್ನುವಂತಹ ಬಾಲಕಿ ಯಾವ ರೀತಿ ತನ್ನ ಭಕ್ತಿಯಿಂದ ಪರಮಾತ್ಮನ ಪಾದವನ್ನು ಸೇರಿದಳು ಅನ್ನುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ನಿಜಾಮನ ಇಲಾಖೆಯಲ್ಲಿ ಇರುವಂತಹ ನಾಂದೇಡ ಜಿಲ್ಲೆ ಅನ್ನುವಂಥದ್ದೊಂದಿತ್ತು. ಈ ನಾಂದೇಡ ಜಿಲ್ಲೆಯಲ್ಲಿ ಜಾತಿಗೋಳಪುರ ಅಂಥೇಳಿ ಒಂದು ಊರು, ಅದರ ಹೆಸರೇ ಜಾತಿಗೋಳಪುರ. ಈ ಊರಿನೊಳಗೆ ಒಬ್ಬ ಶಿವಭಕ್ತ ವಾಸವಾಗಿದ್ದ. ಅದ್ಭುತವಾಗಿ ಜೀವನವನ್ನು ಸಾಗಿಸುವಂತಹ ಇವರಿಗೆ ಒಬ್ಬಳ ಮಗಳು, ಚಿಕ್ಕ ಬಾಲಕಿ, ಅವಳ ಹೆಸರೇ ಕೋಲಂಬೆ. ದಿನಾಲು ತಂದೆ ತಾಯಿ ಮಾಡುವಂತಹ ಎಲ್ಲ ಪೂಜೆಯನ್ನು ಮನ್ಯಾಗ ನೋಡ್ತಿದ್ದಳಕ್ಕೆ. ನಾವು ಏನು ಮಾಡ್ತೀವಲ್ಲ ಅದನ್ನು ನಮ್ಮ ಮಕ್ಕಳ ಕಲಿತಾವ ಅಂಥೇಳಿ ನಮಗೆಲ್ಲ ಗೊತ್ತದ. ಅನುಕರಣೆ ಮಾಡುವುದ ಮಕ್ಕಳ ಕೆಲಸ. ನಾವು ಪುಸ್ತಕ ಹಿಡಿದೇವಂದ್ರೆ ಅವು ಪುಸ್ತಕ ಹಿಡಿತಾವ, ನಾವು ಮೊಬೈಲ್ ಹಿಡಿದೇವಂದ್ರೆ ಅವು ಮೊಬೈಲ್ ಹಿಡಿತಾವ. ಹೀಗಿದ್ದಾಗ ಶಿವಪೂಜೆಯನ್ನು ದಿನಾಲು ಮಾಡುವಂತಹ ಶಿವಭಕ್ತನ ಪೂಜೆಯನ್ನು ಬಾಲಕಿ ನೋಡ್ರಿ ಕೂಸಿದ್ದಾಗಿಂದ ನೋಡ್ತಿತ್ತು. ಅದನ್ನು ಆ ಶಿವಭಕ್ತನಿಗೆ ಅಷ್ಟು ಭಕ್ತಿ ಐತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಬಾಲಕಿ ಅದನ್ನು ದಿನಾಲು ನೋಡಿ 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 ಆ ಶಿವನ ಮೇಲೆ, ಪರಮಾತ್ಮನ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಮೈಗೂಡಿಸ್ಕೊಂಡಿತು. ನಿಜವಾಗಲೂ ನಮ್ಮ ಪೂಜೆಗೆ ಭಗವಂತ ಒಲಿತಾನ ಅನ್ನೋದು ಬಾಲಕಿಯ ತಲೆಯೊಳಗೆ ಬೇರೂರಿ ಕುಂತು ಬಿಟ್ಟಿತ್ತು. ಕೆಲವು ದಿವಸಗಳ ಆದ ಮೇಲೆ ಕೋಲಂಬೆ ಏನು ಮಾಡಿಳು, ಬಾಲಕಿ ಇವಳು ಆಟ ಆಡೋದು ಚಟ ಇರ್ತೈತೆ ನೋಡ್ರಿ ಮಕ್ಕಳಿಗೆ. ಹಂಗೆ ಆಟ ಆಡೋ ಸಂದರ್ಭದೊಳಗೆ ಎಲ್ಲರೂ ಗೊಂಬೆ ಅದು ಇದು ತೊಗೊಂಡು ಆಟ ಆಡ್ರ. ಈಕೆ ಏನು ಮಾಡಿದಳು, ಸಣ್ಣ ಒಂದು ಹುಲ್ಲಿನ ಗುಡಿಸಲ ಕಟ್ಟಳು. ಹುಲ್ಲಿನ ಗುಡಿಸಲ ಕಟ್ಟಿ ಎಲ್ಲೋ ಒಂದು ಕಡೆ ಬಿದ್ದಿದ್ದು ಒಂದು ಕಲ್ಲು ತಂದಳು. ಅದೇನು ಲಿಂಗರೂಪ ಅಲ್ಲ, ಏನಲ್ಲ, ಯಾವುದೋ ಒಂದು ಆಕಾರ ಇರುವಂತಹ ಒಂದು ಕಲ್ಲು ಅಷ್ಟೇ. ಅದನ್ನು ಸಣ್ಣ ಆ ಹುಲ್ಲಿನ ಗುಡಿಸಲು ಅದರೊಳಗೆ ಆ ಕಲ್ಲನ್ನಿಟ್ಲು. ಇದೇ ಶಿವ ದೇವಾಲಯ ಅಂದಳಾಕೆ, ಇದೇ ಶಿವ ದೇವಾಲಯ. ಈ ಕಲ್ಲ ಶಿವ ಅಂತ ಹೇಳಿ ತಿಳ್ಕೊಂಡ್ಬಿಟ್ಲು. ಇನ್ನು ಮನ್ಯಾಗ ಇವರ ತಂದೆ ಏನು ಪೂಜಾ ಮಾಡ್ತಿದ್ದ ಅದನ್ನು ನೋಡಿದ್ಳು. ಯಾವ ರೀತಿ ಅಭಿಷೇಕ ಮಾಡ್ತಾನ, ಹಾಲು ಹೆಂಗೆ ಹಾಕ್ತಾನ, ತುಪ್ಪ ಹೆಂಗೆ ಹಾಕ್ತಾನ, ಆರತಿ ಹೆಂಗೆ ಮಾಡ್ತಾನ, ಮಂತ್ರ ಹೆಂಗೆ ಅಂತಾನ, ಅದನ್ನೆಲ್ಲ ತಿಳ್ಕೊಂಡಿದ್ದಳಕ್ಕೆ. ಮನೆಯೊಳಗಿಂದ ಸ್ವಲ್ಪ ಸ್ವಲ್ಪ ಹಾಲು ತುಪ್ಪ ತಂತಂದು ಅದನ್ನು ಕಲ್ಲ ಮ್ಯಾಗ ಹಾಕಿ. ನೋಡ್ರಿ, ಮಕ್ಕಳ ಆಟ ಭಾಳ ಚಂದ. ಅವು ಸಣ್ಣ ಸಣ್ಣ ಮನೆ ಕಟ್ಟೋದಂತ, ಅಡುಗೆ ಮಾಡ್ತೀವಂತ ಹೇಳಿ ಹೆಣ್ಮಕ್ಳು ಭಾಳ ಚಂದ ಆಟ ಆಡ್ತಿರ್ತಾವ. ಗಂಡು ಹುಡುಗರದು ಆಟ ಹಂಗಿರೋದಿಲ್ಲ. ಅವು ಏನರ ಸುಮ್ಮ ಆ ಕಡೆ ಆಡ್ತಿರ್ತಾವ. ಖರೆ ಹೆಣ್ಮಕ್ಳದ ಆಟ, ಕೂಸುಗಳ ಆಟ ನೋಡ್ರಿ ಭಾಳ ಚಂದ ಇರ್ತದೆ.
ಅವ್ರ ದಿನ ಅವರ ತಾಯಿ ತಂದೆ ಏನು ಮಾಡ್ತಿರ್ತಾರಲ್ಲ ಅದನ್ನ ಅನುಕರಣೆ ಮಾಡಿ ಮಾಡೋರು. ಸಣ್ಣ ಸಣ್ಣ ಆಟೋಣಿಕೆ ಸಾಮಾನುಗಳು ತರೋರು, ಅಡುಗೆ ಮಾಡ್ತಾನವರು, ಊಟಕ್ಕೆ ಬರ್ರಿ ಅತ್ತಾನವರು. ಇದನ್ನೆಲ್ಲ ನೋಡಿರ್ತೀರಿ ನೀವು. ಹಿಂಗೆ ಶಿವನ ಪೂಜೆ ಮಾಡ್ತಾನಂತ ಹೇಳಿ ಗುಡಿಯೊಳಗೆ ಆಕೇನು ನಿರ್ಮಾಣ ಮಾಡಿದ್ರು ಆ ಸಣ್ಣ ಗುಡಿಯೊಳಗೆ ಆ ಕಲ್ಲಿಗೆ ತುಪ್ಪ ಹಾಲಿನ ಅಭಿಷೇಕ ಮಾಡಕ್ಕೆ, ಒಂದು ಸಣ್ಣ ದೀಪ ಹಚ್ಚಡಕ್ಕೆ, ಶಿವನಿಗೆ ಭಕ್ತಿಯಿಂದ ಬೇಡ್ಕೊಳಕ್ಕೆ, ನನಗೆ ಒಳ್ಳೇದು ಮಾಡು, ಊರಿಗೆ ಒಳ್ಳೇದು ಮಾಡು, ತಂದೆ ತಾಯಿಗೆ ಒಳ್ಳೇದು ಮಾಡು. ಯಾಕಂದ್ರೆ ಇದನ್ನೆಲ್ಲ ನೋಡಿದ್ದಳು ಆಕೆ ಮನ್ಯಾಗ. ಆ ತಾ ಏನು ಕಟ್ಟಿದಳಲ್ಲ ಸಣ್ಣ ಗುಡಿ, ಆ ಗುಡಿಸಲಿನ ಗುಡಿ, ಅಲ್ಲಿ ಈ ಮಾತುಗಳನ್ನು ಹೇಳ್ತಾ ಹೇಳ್ತಾ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಳು. ಇನ್ನು ಈಕೆ ಸಹಪಾಠಿಗಳು ಏನು ಗೆಳತ್ಯಾರು ಇರ್ತಾರಲ್ಲ, ಇವರು ಕೂಡ ಇದನ್ನು ನೋಡಿ ನಾವು ಹಿಂಗೆ ಮಾಡ್ತೀವಿ ಅಂಥೇಳಿ ಒಟ್ಟು ಸಣ್ಣ ಸಣ್ಣ ಹುಡುಗರೆಲ್ಲ ಸೇರಿ, ಈಕೆ ನೋಡ್ರಿ, ಈಕಿ ದೊಡ್ಡಕಿ ಮತ್ತು ಈಕಿ ತಳಗೆಲ್ಲ ಆಟ ಆಡುವಂಥ ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಕೂಡಿ ಆದ ಒಂದು ಮಕ್ಕಳ ಗುಂಪದು. ಆ ಮಕ್ಕಳ ಗುಂಪೆಲ್ಲ ಆ ದೇವಸ್ಥಾನ ಮುಂದೆ ಕೊಂಡೋದಂತ, ದೇವರಿಗೆ ಬೇಡ್ಕೊಳ್ಳೋದಂತ, ಪ್ರಾರ್ಥನೆ ಮಾಡೋದಂತ, ಅಭಿಷೇಕ ಮಾಡೋದಂತ, ದೀಪ ಹಚ್ಚೋದಂತ. ಎಷ್ಟು ಚಂದ ಅಲ್ರಿ ಇದು, ಎಷ್ಟು ಚಂದ. ಹಿಂಗೆ ಮಾಡ್ಕೋಂತ ಇರುವಾಗ ಎಲ್ಲ ಹುಡುಗರು ಮನ್ಯಾಗಿಂದ ತುಪ್ಪ ಹಾಲು ತರೋದು ಕೆಲವೊಬ್ರಿಗೆ ಹಿಡಿಸ್ಲಿಲ್ಲ ನೋಡ್ರಿ. ಕೆಲವೊಬ್ರಿಗೆ ಹಿಡಿಸಲಿಲ್ಲ. ಎಲ್ಲ ತಂದೆ ತಾಯಿಗಳು ಬೇರೆ ಮನೆಯವರು ಏನು ಮಾಡ್ಲತ್ತೀರಿ ಇದನ್ನ, ದಿನ ಹಾಲು ತುಪ್ಪ ಹಿಂಗೆಲ್ಲ ಮನ್ಯಾಗಿಂದ ಎಣ್ಣೆ ಅದು ಒಯ್ಯಾಕತ್ತೀರಲ್ಲ, ಎಲ್ಲಿ ಒಯ್ಲಾಕತ್ತೀರಿ ಇದನ್ನ ಅಂಥೇಳಿ ಆ ಹುಡುಗರಿಗೆ ಪ್ರಶ್ನೆ ಮಾಡ್ಲಿಕ್ಕತ್ರು. ಇಲ್ಲ, ನಾವೆಲ್ಲ ಆಟ ಆಡ್ತೀವು, ಹಿಂಗೆ ದೇವಾಲಯ ಮಾಡಿದೆವು, ಶಿವ ದೇವಾಲಯ ಮಾಡಿದೆವು, ಹಿಂಗೆಲ್ಲ ಅವಕ್ಕೆ ಪೂಜೆ ಎಲ್ಲ ಮಾಡ್ತೀವಿ, ಹಂಗೆ ಹಿಂಗಂತ ಹೇಳಿ ಅದನ್ನ ಹೇಳುವಂಥ ಸಂದರ್ಭದೊಳಗೆ ತಂದೆ ತಾಯಿಗಳು ಏನು ಮಾಡ್ರು, 1 ದಿವ್ಸ ನೋಡ್ತಾರೆ, 2 ದಿವ್ಸ ನೋಡ್ತಾರೆ. ಮನ್ಯಾಗಿಂದ ತುಪ್ಪ ಹಾಲ ಒಯ್ಲಕತ್ತು ಅಂದ್ರೆ ಹುಡುಗರು ಎಷ್ಟು ದಿವ್ಸ ನೋಡ್ಯಾರ ಅವರು. ಒಮ್ಮೆ ಸಿಟ್ಟಿಗೇರಿ ಅವನ್ನೆಲ್ಲ ಅವರು ಮಕ್ಕಳ ಕೈಯಾಗಿಂದ ಕಸ್ಕೊಂಡು, ನಾಳೆಯಿಂದ ಹೋಗಬೇಡ್ರಿ ನೀವು ಅಲ್ಲಿ ಅಂಥೇಳಿ ಸ್ಟ್ರಿಕ್ಟ್ ವಾರ್ನಿಂಗ್ ನೋಡ್ರಿ. ಅವ್ರ ಮನ್ಯಾಗ ನಾಳೆಯಿಂದ ಹೋಗ್ಬೇಡ್ರಿ ಅಂಥೇಳಿ ಬಿಡಿಸ್ಬಿಟ್ರು. ನೀವು ಅಲ್ಲಿ ಹೋದ್ರೆ ನೋಡ್ರಿ ಅಂತ ಹೇಳಿ. ಇನ್ನು ಮನ್ಯಾಣ ಅವ್ರಿಗೆ ಹೆದರಿ ಇವರೆಲ್ಲ ಮಕ್ಕಳ ಆಟಕ್ಕೆ ಹೋಗೋದೆಲ್ಲ ನಿಲ್ಲಿಸ್ಬಿಟ್ರು. ಆದ್ರೆ ಕೋಲಂಬೆ ಆ ರೀತಿ ಮಾಡಿಲ್ಲ, ನಿಲ್ಸಲ್ಲ. ಯಾಕೆ ಅವ್ರ ಮನ್ಯಾಗ ಮೊದಲ ಶಿವಭಕ್ತರಿದ್ದಾರೆ, ಮಗಳು ಹಿಂಗೆ ಮಾಡ್ಲಿಕ್ಕತ್ತಾಳ, ಆಟ ಆಡ್ತಾಳ, ಆಡ್ಲಿ ಬಿಡು ಅಂಥೇಳಿ ಅವರು ಬಿಟ್ಟಿದ್ರು. ಶಿವ ನೋಡ್ರಿ, ಶಿವನಿಗೆ ಭೋಲಾನಾಥ್ ಅಂತ ಕರೀತಾರೆ. ಭಾಳ ಭೋಲ. ಭಕ್ತಿ ಮಾಡಿಬಿಟ್ರಿ ಅಂದ್ರೆ ಎಷ್ಟು ಭೋಲ ಅದಾನಂತ ಅಂದ್ರೆ, ರಾವಣ ಶಿವಭಕ್ತಿಯನ್ನು ಹೆಂಗೆ ಮಾಡಿದ್ದ ಅಂದ್ರೆ ಸ್ವತಃ ತನ್ನ ಆತ್ಮಲಿಂಗವನ್ನ ತೆಗೆದುಕೊಟ್ಟು ಬಿಟ್ಟಿದ್ದವ. ಅಷ್ಟು ಭೋಲ. ಅದಕ್ಕೆ ಭೋಲಾನಾಥ್ ಅಂತ ಕರೀತಾರೆ. ಇನ್ನ ಈ ಕೋಲಂಬೆ ಮಾಡುವಂತಹ ಭಕ್ತಿ ಶಿವನಿಗೆ ತಲುಪಿತ್ತು. ವಿಪರ್ಯಾಸ ಏನು ಅಂತಂದ್ರೆ, ಯಾವ ಮಕ್ಕಳು ಕೂಡ ಸಣ್ಣ ಏನು ಗುಡಿಸಲದ ದೇವಸ್ಥಾನ ಮಾಡಿದ್ರಲ್ಲ, ಯಾರೂ ಅಲ್ಲಿ ಬರೋದನ್ನು ಬಿಟ್ಟುಬಿಟ್ರು, ಬರ್ತಿರ್ಲಿಲ್ಲ ಅವರೆಲ್ಲ. ಕೋಲಂಬೆ ಮಾತ್ರ ದಿನಾಲು ಹೋಗಕ್ಕೆ ಆಕಿದೇನು ಕಾಯಕ ಅದನ್ನ ಮಾಡಕ್ಕೆ. ಒಂದು ದಿವಸ ಏಕಾಏಕಿ ಇಡೀ ಊರೊಳಗಿನ ದನ ಕರುಗಳ ಏನು ಅದಾವಲ್ಲ, ಹಾಲು ಕೊಡುವಂಥವು, ಆಕಳಿರ್ಲಿ, ಎಮ್ಮಿರ್ಲಿ, ಮತ್ತೊಂದಿರ್ಲಿ, ಹಾಲು ಕುಡಿದು ಸಂಪೂರ್ಣವಾಗಿ ಆ ಊರೊಳಗಿನ ಎಲ್ಲ ಹಾಲು ಕೊಡುವ ಪ್ರಾಣಿಗಳು ಹಾಲು ಕೊಡುವುದನ್ನ ನಿಲ್ಲಿಸ್ಬಿಟ್ರು. ನಿಂತು ಬಿಡ್ತಾವು ಪ್ರಾಣಿಗಳೆಲ್ಲ, ಹಾಲು ಕೊಡೋದನ್ನ ನಿಲ್ಲಿಸ್ಬಿಟ್ಟು ಎಲ್ಲ. ಅವಾಗ ಮನ್ಯಾಗಿನ ಮಂದಿ ಮಾತಾಡಕ್ಕಿತ್ತು, ಯಾಕೆ ದಿನ ಹಾಲು ಕೊಡ್ತಿತ್ತಲ್ಲ, ಆಕಳ ಹಾಲು ಕೊಡ್ತಿತ್ತು, ಎಮ್ಮೆ ಹಾಲು ಕೊಡ್ತಿತ್ತು, ಏಕಾಏಕಿ ಏನಾತಿದಕ್ಕ ಅಂಥೇಳಿ ಗುಸು ಒಬ್ಬರ ಮನ್ಯಾಗ ಸುದ್ದಿ ಇನ್ನೊಬ್ಬರ ಮನ್ಯಾಗ ಗೊತ್ತಾಗ್ಲಕ್ಕಾಯ್ತು. ಯಾಕಂದ್ರೆ ಹೆಣ್ಮಕ್ಳು ಮಾತಾಡೋರು ನೋಡ್ರಿ, ಅಯ್ಯ ಏಕಾಏಕಿ ನಮ್ದು ಎಮ್ಮೆ ಒಂದು ಹಾಲು ಕೊಡೋದು ಬಂದ್ ಮಾಡಿತೀವ ಆತ ಹಿಂಗೆ ಒಬ್ಬಾಕಿ ಇನ್ನೊಬ್ಬಾಕಿ, ಹೌದು ನಮ್ಮ ಮನೆಯೊಳಗಿಂದು ಆಕಳ ಹಾಲು ಕೊಡೋದು ನಿಲ್ಲಿಸ್ಬಿಟ್ಟೈತಿ. ಹಿಂಗೆ ಇಡೀ ಊರಿಗೆಲ್ಲ ಹಬ್ಬಿತು. ಊರೊಳಗಿನ ಎಲ್ಲಾ ದನ ಕರುಗಳು ಹಾಲು ಕೊಡುವುದನ್ನ ನಿಲ್ಲಿಸ್ಬಿಟ್ಟ್ಯಾವ.
ಯಾರಿಗೂ ಇಡೀ ಊರಿಗೆ ಹಾಲಿಲ್ಲ, ಇಡೀ ಊರ ಹಾಲಿಲ್ಲ. ಎಲ್ಲರೂ ಸೇರಿ ಯಾಕೆ ಹಿಂಗಾತು, ಏನೋ ಸಮಸ್ಯೆ ಆಗೈತಿ ಊರಿಗೆ, ಯಾವುದೋ ಒಂದು ದರಿದ್ರ ಒಕ್ಕರ್ಸ್ಕೊಂಡ್ ಬಿಟ್ಟೈತಿ, ಯಾವುದೋ ಒಂದು ದರಿದ್ರ ಒಕ್ಕರ್ಸ್ಕೊಂಡ್ ಬಿಟ್ಟೈತಿ ಅಂತ ಹೇಳಿ ಆ ಊರಾಗಿನ ಜನ ಎಲ್ಲ ಇನ್ನೊಂದು ಗಣಪತಿ ದೇವಸ್ಥಾನ ಇತ್ತಲ್ಲಿ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಪೂಜಾರಿಯನ್ನ, ಅರ್ಚಕರನ್ನ ಕೇಳಿದ್ರು ಅವರು, ಯಾಕೆ ಹಿಂಗಾಗೈತಲ್ಲ ಮತ್ತು ಊರೊಳಗೆ ಏನ್ರಿ ಅಂತ ಹೇಳಿ. ಅವ್ರೊಂದು ಸ್ವಲ್ಪ ಅದು ಇದೆಲ್ಲ ತಿಳ್ಕೊಂಡವ್ರು ಆಗಿರೋದ್ರಿಂದ ಸ್ವಲ್ಪ ತಮ್ಮ ಆ ಶಕ್ತಿಯನ್ನ, ದಿವ್ಯ ಶಕ್ತಿಯನ್ನ ಉಪಯೋಗಿಸ್ಕೊಂಡು, ಇಲ್ಲ ನೀವು ಏನೋ ಒಂದು ಸಮಸ್ಯೆ ಮಾಡಿಬಿಟ್ಟಿರಿ ಅದಕ್ಕೆ ಹಿಂಗಾಗೈತಿ, ಊರೊಳಗಿರುವಂತ ಒಂದು ಶಿವ ದೇವಾಲಯ ಇತ್ತು, ಅದಕ್ಕೆ ಹಾಲ ತುಪ್ಪ ಒಯ್ತಿದ್ದು ನಿಮ್ಮ ಮಕ್ಕಳು, ಅದನ್ನ ನೀವು ತಡೆದು ನಿಲ್ಸಿರಿ, ಅದಕ್ಕೆ ಹಿಂಗಾಗೈತಿ ಅಂದಾಗ ಅವ್ರ ಮನ್ಯಾನವ್ರೆಲ್ಲ ಮಾತಾಡಕತ್ರು. ಹೌದು, ಕೋಲಂಬೆ ಅನ್ನುವಂತಹ ಹುಡುಗಿ ಒಂದು ಸಣ್ಣ ಗುಡಿಸಲ ಕಟ್ಟೈತಿ, ಯಾವುದೋ ಒಂದು ಕಲ್ಲು ತಂದ ಶಿವ ಅಂತ ಹೇಳಿ ಪೂಜೆ ಮಾಡ್ತೈತಿ, ಅಕ್ಕಿ ಜೋಡಿ ನಮ್ಮ ಮಕ್ಕಳು ಅದ ಮಾಡ್ಲಿಕ್ಕತ್ತಿದ್ವು, ಇನ್ನು ಮನ್ಯಾಗಿನ ಹಾಲ ತುಪ್ಪ ಎಲ್ಲ ದಿನ ಒಯ್ಯಾಕತ್ತಂತ್ಲೆ ನಾವು ಬಂದ್ ಮಾಡ್ಸಿವ್ರಿ ಅರ್ಚಕ್ರ ಅಂದಾಗ, ನೀವು ತಪ್ಪು ಮಾಡಿರಿ, ಹಂಗ ಮಾಡಾಕ್ ಹೋಗ್ಬೇಡ್ರಿ, ಮಕ್ಕಳು ಏನ ಆಟ ಆಡ್ತಾವಲ್ಲ ಆಡ್ಲಿ, ಏನ ತುಪ್ಪ ಹಾಲ ಒಯ್ತಾವಲ್ಲ ಒಯ್ಲಿ, ನಿಮ್ಗೇನೋ ಕಡಿಮೆ ಬೀಳೋದಿಲ್ಲ, ದೇವ್ರು ನಿಮಗೆ ಕೊಡ್ತಾನ, ಅವ್ರ ಆಟಕ್ಕೆ ನೀವು ಯಾವುದೇ ರೀತಿ ಭಂಗ ಮಾಡಬೇಡ್ರಿ, ಅದನ್ನ ಮುಂದುವರ್ಸ್ರಿ ಅಂತ ಹೇಳಿ ಕಳಿಸಿದಾಗ ಮನಿಗೆ ಹೋಗಿ ಎಲ್ಲರೂ ಅದನ್ನ ಕೆಲಸ ಮಾಡಿದ್ರು. ಅವ್ರವ್ರ ಹುಡುಗರ ಕೈಯಾಗ ಹೋಗ್ರಿಪ್ಪ, ಮತ್ತೆ ಹಾಲ ತುಪ್ಪ ಹೋಗಿ ಹಾಕಿ ಬರೋವ್ರಿ, ಪೂಜೆ ಮಾಡೋ ಹೋಗ್ರಿ ನೀವು ಅಂತ ಹೇಳಿ. ಯಾವಾಗ ಅಲ್ಲಿ ಎಲ್ಲಾ ಮಕ್ಕಳು ಬಂದು ಮತ್ತ ಆ ಕೋಲಂಬೆ ಜೊತೆ ಸೇರಿ ಪೂಜೆ ಆದಿದ್ದು ಚಾಲೂ ಮಾಡಿದ್ವಲ್ಲ, ಮರುದಿವ್ಸ ನಡೆದ ಯಥಾ ಪ್ರಕಾರ ಊರೊಳಗಿನ ಎಲ್ಲಾ ದನಕರಗಳು ಹಾಲು ಕುಡ್ಲಿಕ್ಕೆ ಶುರು ಆಯ್ತು. ಇಂಥದ್ರೊಳಗೆ ಊರೊಳಗೆ ಕೆಲವೊಂದಿಷ್ಟು ದುಷ್ಟ ಜನ ಇತ್ತು ನೋಡ್ರಿ, ದುಷ್ಟ ಜನ ಇತ್ತು. ಇಂಥ ಶಕ್ತಿ ಹೆಂಗ ಬತ್ತ ಹುಡುಗಿಗೆ, ಏನ ನಡೆಸಾಳೋ ಏನೋ, ನಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಹತ್ತಾಳ, ನಾವು ತಿನ್ನುವಂತ ಹಾಲ ತುಪ್ಪ ಎಲ್ಲ ದೇವ್ರಿಗೆ ಅಂತ ಹೇಳಿ ಆ ಹುಡುಗರ ಕೈಲಿ ಹೇಳಿಸಿ ಕಳಿಸ್ಲಾಕತ್ತಾಳು, ಹೆಂಗಿದು ಅಂತ ಹೇಳಿ ಒಬ್ಬ ದುಷ್ಟ ನೋಡ್ರಿ ತನ್ನ ಎಲ್ಲಾ ದನಕರಗಳನ್ನ ಮೇಯಿಸೋಲಾಕಂತ ಹೇಳಿ ತಗೊಂಡು ಬರ್ತಿದ್ದ. ಊರ್ ಹೊರಗೆ ದನ ಮೇಯಿಸ್ಲಾಕಂತ ಹೇಳಿ ಒಯ್ತಾರ ನೋಡ್ರಿ, ಹಂಗ ದನ ಮೇಯಿಸ್ಲಾಕಂತ ಹೇಳಿ ದನಕರಗಳನ್ನೆಲ್ಲ ತಗೊಂಡು ಬಂದಿದ್ದ, ಮೇಯಿಸ್ಲಾಕತ್ತಿದ್ದ. ಪಾಪ ಊರ್ ಹೊರಗೆ ಸಣ್ಣ ಹುಡುಗರು ಆಟ ಆಡಕತ್ತಿದ್ದು, ಸಣ್ಣ ಗುಡಿಸಲು ನೋಡ್ರಿ, ಅವೇನ್ ದೊಡ್ಡ ಗುಡಿಸಲು ಕಟ್ಟುದಿಲ್ಲ ಮಕ್ಕಳು, ಸಣ್ಣ ಗುಡಿಸಲು ಟೈಪ್ ಕಟ್ಟಿದ್ದು, ಅಷ್ಟ ಒಂದು 4 ಕಲ್ಲು ಕಟ್ಟಿಗೆ ಹೋಗುದು, ಮ್ಯಾಗ ಹುಲ್ಲೆಲ್ಲ ಹಾಕಿ ಒಂದು ಒಳಗೆ ಕಲ್ಲಿಟ್ಟ, ಇದ ನಮ್ ದೇವ್ರ ಅಂತ ಹೇಳಿ ಆಟ ಆಡ್ತಿದ್ದ. ಮಕ್ಕಳ ಭಕ್ತಿಯನ್ನ ನಾವು ಅಳತಿ ಮಾಡ್ಲಿಕ್ಕೆ ಸಾಧ್ಯದ ಏನು? ಅಳತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನಿಗೆ ಸಾಧ್ಯ ಇಲ್ಲ ಮಕ್ಕಳ ಭಕ್ತಿಯನ್ನು ಅಳತಿ ಮಾಡ್ಲಿಕ್ಕೆ. ಹೀಗಿದ್ದಾಗ ದುಷ್ಟ ಏನು ಮಾಡಿದ, ಇವ್ರು ಹಿಂಗ ಬಿಟ್ರೆ ದಿನಾಲು ಎಲ್ಲ ಮನ್ಯಾಗಿಂದ ಆಗಿ ಮಾಡ್ತಾರೋ ಅಂತ ಹೇಳಿ ಗುಡಿಸಲನ ಸುಟ್ಟು ಬಿಟ್ರೆ ಹೆಂಗ ಅಂತ ಹೇಳಿ ವಿಚಾರ ಮಾಡಿ ಕಡ್ಡಿ ಕೊರದ ಗುಡಿಸಲಿಗೆ ಬೆಂಕಿ ಇಟ್ಟ ದುಷ್ಟ ನೋಡ್ರಿ. ಕಡ್ಡಿ ಕೊರದ ಬೆಂಕಿ ಹಚ್ಚಿಬಿಟ್ಟ. ಒಂದು ಸೈಡ್ ಬೆಂಕಿ ಕೆನ್ನಾಲಿಗೆ ದಗದಾಗ ಉರಿತು, ಒಳಗ ಬೆಂಕಿ ಬಂದ್ ಬಿಡ್ತು, ಆವರಿಸ್ತು. ಒಳಗಿನ ಹುಡುಗರೆಲ್ಲ ಚೀರಿ ಅಂಜಿ ಓಡ್ಲಾಕ್ ಶುರು ಆಯ್ತು. ಉರಿ ಹತ್ತಿತು, ಬೆಂಕಿ ಹತ್ತಿತು, ನಮ್ಮ ಶಿವನ ಗುಡಿಗೆ ಬೆಂಕಿ ಹತ್ತಿತು ಅಂತ ಹೇಳಿ ಮಕ್ಕಳೆಲ್ಲ ಹೆದರಿ ಓಡಿ ಹೊಂಟ್ರ. ಕೋಲಂಬೆ, ಯಪ್ಪ ನಿನ್ನ ದೇವಸ್ಥಾನಕ್ಕೆ ನಿನ್ನ ಗುಡಿಗೆ ಬೆಂಕಿ ಹತ್ತಿತ್ತಲ್ಲ, ಇನ್ನು ನಿನ್ನ ಬಿಟ್ಟ ನಾ ಹೆಂಗ್ ಹೋಗ್ಲಿ ಅಂತ ಹೇಳಿ ಕೈ ಮುಗದ ಕುಂತು ಬಿಡ್ತಲ್ರಿ ಕೂಸ. ಕೈ ಮುಗದ ಅಲ್ಲೇ ಕುಂತು ಬಿಡ್ತು. ಕೈ ಮುಗದ ಅಲ್ಲೇ ಕುಂತಿತ್ತು ಕೂಸ ನೋಡ್ರಿ. ಭಕ್ತಿಗೆ ಭೋಲಾನಾಥ ಒಲ್ಲದ ಬಿಟ್ಟ. ಇಡೀ ಗುಡಿಸಲ ಆವರಿಸ್ಲಿಕ್ಕಿತ್ತು, ಬೆಂಕಿ ಕೆನ್ನಾಲಿಗೆ ಗುಡಿಸಲ್ನೆಲ್ಲ ಸುಡ್ಲಿಕ್ಕಿತ್ತು. ಆದ್ರ ಆ ಬೆಂಕಿ ಈ ಕೋಲಂಬೆ ಹತ್ತಿರ ಮಾತ್ರ ಸುಳಿಯಲಿಲ್ಲ. ಕೋಲಂಬೆ ಹತ್ತಿರ ಮಾತ್ರ ಸುಳಿಯಲಿಲ್ಲ. ಹೆಂಗ ಈ ಕೋಲಂಬೆ ಶಿವ ದೇವಾಲಯ ಸುಡ್ತಿತ್ತೋ ಹಂಗ ದುಷ್ಟನ ಮನಿ ಊರಾಗ ಸುಡ್ತಿತ್ತು. ದುಷ್ಟನ ಮನಿ ಊರಾಗ ಸುಡ್ತಿತ್ತು. ಎಲ್ಲಾ ದನಕರಗಳು ಏನ್ ಇವನು ಸಾಕಿದ್ದಲ್ಲ, ಒಟ್ಟು ದನಕರಗಳು ಇವನ್ನ ಬಿಟ್ಟ ಎಲ್ಲೋ ಓಡಿ ಹೋಗ್ಬಿಟ್ಟು. ಊರಾಗ ಬಂದ ನೋಡ್ತಾನ,
ಇಲ್ಲಿ ಇಂಥ ಕೆಲಸ ಮಾಡಿ ಅಂತ ಹೇಳಿ ಸಂತೋಷದಿಂದ ಊರಿಗೆ ಹೋಗಿ ಅಲ್ಲಿ ನೋಡ್ತಾನ, ಒಂದು ದನಕರುಗಳು ಇಲ್ಲ, ಇವನು ಮನಿನೂ ಸುಟ್ಟು ಹೋಗಿಬಿಟ್ಟೈತಿ. ಮಾಡಿದ ಪಾಪ ನೋಡ್ರಿ. ಕಲಿಯುಗದೊಳಗೆ ಪಾಪ ಬಹಳ ಕೆಟ್ಟ. ಮೊದಲಿನ ಯಾವುದೋ ಕಾಲದೊಳಗಿತ್ತು, ಹಿಂದೆ ಮಾಡಿದ್ದನ್ನು ಈಗ ಅನುಭವಿಸ್ಬೇಕು ಅಂತ ಹೇಳಿ. ಆದರೆ ಕಲಿಯುಗದೊಳಗೆ ಹಂಗಿಲ್ಲ. ಇಲ್ಲೇ ಮಾಡೋದು, ಇಲ್ಲೇ ಅನುಭವಿಸ್ಬಿಡೋದು. ಸ್ವಲ್ಪ ತಡ ಆಗ್ತೈತಿ, ಅದು ಸ್ವಲ್ಪ ತಡ ಆಗ್ತೈತಿ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೇದ ಬಹು ಬೇಗ ಆಗೋದಿಲ್ಲ, ಸ್ವಲ್ಪ ತಡ ಆಗ್ತೈತಿ. ಆದ್ರೆ ಆಗುವುದು ಮಾತ್ರ ನಿಶ್ಚಿತ. ನೀವು ಕೆಟ್ಟ ಮಾಡಿದ್ರೆ ಕೆಟ್ಟ ಆಗ್ತೈತಿ, ಒಳ್ಳೇದು ಮಾಡ್ರೆ ಒಳ್ಳೇದಾಗ್ತೈತಿ. ಅದು ಒಂದಕ್ಕೆ ಹೆಂಗೆ 100ರಷ್ಟು ರೀ, ಒಂದಕ್ಕೆ 100ರಷ್ಟು ಸೌಗುಣ. 100ರಷ್ಟು, 1ರಷ್ಟು ಮಾಡ್ರೆ 100ರಷ್ಟು ಪಡ್ಕೊಳ್ಳೋದು ನೋಡ್ರಿ ಇಲ್ಲಿ. ಹೀಗಿದ್ದಾಗ ಕೋಲಂಬೆಯ ಭಕ್ತಿ ಅಂತದ ನೋಡ್ರಿ. ದುಷ್ಟ ಅಷ್ಟೆಲ್ಲ ಮಾಡಿದ್ದ, ಕ್ಷಮೆ ಯಾಚಿಸಲಾಕ ಕೋಲಂಬೆ ಹತ್ತಿಕ್ಕೆ ಬಂದಾಗ ಕೋಲಂಬೆ ಶಿವನ ಮುಂದೆ ಕುಂತು ಬೇಡ್ಕೊಂಡ್ಲು, ಯಪ್ಪ ನಿನ್ನ ಗುಡಿಸಲೆಲ್ಲ ಸುಟ್ಟು ಹೋಗೈತಿ, ನಿನ್ನ ಗುಡಿಸಲೆಲ್ಲ ಸುಟ್ಟು ಹೋಗೈತಿ. ಹಂಗಂತ ಹೇಳಿ ಅವನ ಮನೆಗೂ ಎಲ್ಲ ಬೆಂಕಿ ಹತ್ತೈತಿ, ದನಕರ ಎಲ್ಲ ಹೋಗಿಬಿಟ್ಟಾವ. ಅವನು ನಾವು ಹೆಂಗೆ ಬದುಕೋದು, ಅವ್ನಿಗೆ ಹೆಂಗಾರೆ ಮಾಡಿ ನಿನಗೆ ಕ್ಷಮಾ ಮಾಡು ಅಂತ ಹೇಳಿ ಬೆಳ್ಕೊಂಡಾಗ ಏನು ಒಂದು ಸುಮ್ಮ ಕಲ್ಲು ತಂದಿಟ್ಟಿದ್ದಳಕಿ, ಆ ಕಲ್ಲೇ ಲಿಂಗದ ರೂಪವನ್ನು ತಾಳಿತು. ಅದ್ಭುತವಾದ ಲಿಂಗ ರೆಡಿ ಆಯಿತು. ನೋಡು ಗುಡದ ಆ ಸುಟ್ಟ ಸಣ್ಣ ಗುಡಿಸಲು ಅದ್ಭುತವಾದ ಕಲ್ಲಿನ ದೇವಾಲಯ ಆಗಿ ರೂಪುಗೊಂಡಿತು. ಎಲ್ಲ ಏಕಾಏಕಿನ ಇದು. ಕಲ್ಲಿನ ದೇವಾಲಯ ಆಗಿ ರೂಪುಗೊಂಡು ಶಿವಲಿಂಗದಿಂದ ವಾಣಿಯ ಬಂತು, ಕೋಲಂಬೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಾನು. ನೀನು ಹೇಳ್ದಂಗ ಆಗಲಿ, ಅವನ ದನಕರಗಳೆಲ್ಲ ಅವನಿಗೆ ಸಿಗಲಿ, ಮತ್ತ ಅವನ ಮನಿನೂ ಮೊದಲು ಹೆಂಗಿದ್ದಂಗ ಹಂಗ ಆಗಲಿ, ಮತ್ತ ನೀನು ನನ್ನ ಜೊತೆ ಬರ್ತೀಯೇನೋ ಅಂಥೇಳಿ ಆ ಪರಮಾತ್ಮ ಕೇಳಿದಾಗ ಕೋಲಂಬೆ ಅಂದಳು, ನೀನು ಕರೆಯೋದು ಹೆಚ್ಚು, ನಾನು ಬರುವುದು ಹೆಚ್ಚು. ಪರಮಾತ್ಮ ಕರೆದಾಗ ನೀನು ಕರೆಯೋದು ಹೆಚ್ಚು, ನಾನು ಬರುವುದು ಹೆಚ್ಚು ಅಂಥೇಳಿ ಕೋಲಂಬೆ ಆ ಶಿವನಲ್ಲೇ ಐಕ್ಯ ಆದಳು, ಶಿವನಲ್ಲೇ ಐಕ್ಯ ಆದಳು. ಇವಳ ವಿಚಾರ ಊರಿಂದ ಊರಿಗೆ ನಾಡಿಗೆಲ್ಲ ಹಬ್ಬಿಬಿಡ್ತು, ನಾಡಿಗೆಲ್ಲ ಹಬ್ಬಿಬಿಡ್ತು. ಯಾವಾಗ ಈ ಕೋಲಂಬೆಯ ಶಕ್ತಿ ಜನರಿಗೆ ಅರಿವಾಯ್ತೋ ಅವಾಗ ನೋಡ್ರಿ ಅಲ್ಲಿ ಜನ ಮುಂದ ಕೋಲಂಬೆಯ ಹೆಸರಿನೊಳಗೆ ಪ್ರತಿ ವರ್ಷ ಆಕೆ ಶಿವನಲ್ಲಿ ಲೀನವಾದ ದಿವಸದಂದು ಜಾತ್ರೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದೂರದಿಂದ ಭಕ್ತರ ಬಂದು ಅದೇ ದೇವಾಲಯದೊಳಗೆ ಭಕ್ತಿಯಿಂದ ಬೇಡ್ಕೊಲಿಕ್ಕೆ ಶುರು ಮಾಡಿದ್ರು. ಯಾವ ಜಾತಿ ಗೋಳಪುರ ಅಂತ ಹೇಳಿ ಆ ಊರಿಗೆ ಕರಿತಿದ್ರು, ಆ ಊರ ಬರಬರ್ತ ಏನಾಯ್ತು ಅಂತಂದ್ರ ಕೋಲಂಬೆ ಪುರ ಆಗಿ, ಕೋಲಂಬೆ ಹೆಸರಿನ ಪ್ರಾಂತವಾಗಿ ಈಗ ಅದು ಕರೆಸ್ಕೊಲಿಕ್ಕತ್ತದ. ನಾಂದೇಡ್ ಜಿಲ್ಲೆಯೊಳಗದ. ಎಷ್ಟು ಅದ್ಭುತವಾದಂತಹ ಈ ಶಿವನ ಭಕ್ತರು ಇದ್ರು ನೋಡ್ರಿ, ಶಿವನ ಭಕ್ತರು ಇದ್ರು ನೋಡ್ರಿ. ಇದು ಮಕ್ಕಳಿಗೆ ಹಿಂಗೆಲ್ಲ ಬರ್ತೈತೆ ಅಂದ್ರೆ ಅದು ತಂದೆ ತಾಯಿಯ ಸಂಸ್ಕಾರ ಹಂಗಿತ್ತು ಮನೆಯೊಳಗೆ. ನಾವು ಮಾಡುವಂಥದ್ದೇ, ಬೇರೆ ಏನಿಲ್ಲ. ಇಲ್ಲಿ ನಾವೇನು ಮಾಡ್ತೀವಲ್ಲ ಹಂಗದ ಅನುಕರಣೆ ಹಾಕೋತ ಮಕ್ಕಳಿಗೆ ಹೋಗ್ತಿರ್ತೈತಿ. ದಿನಾಲು ಮನೆಯೊಳಗೆ ನಾವು ಯಾವ ರೀತಿ ಇರಬೇಕು, ಹೆಂಗಿರಬೇಕು ಅನ್ನೋದ ನಿಮಗೆ ಬಿಟ್ಟು ಕೊಟ್ಟಂತಹ ವಿಷಯ. ಇಂಥ ಹಲವಾರು ಶಿವಭಕ್ತರಾಗಲಿ, ಶರಣರಾಗಲಿ, ಯತಿಗಳಾಗಲಿ, ಸಾಧು ಸಂತರ ಕಥೆಗಳನ್ನು ನಾನು ನಿರಂತರವಾಗಿ ನಿಮ್ಗೆ ಹೇಳ್ತಾ ಇರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.